ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಧರ್ಮ ಸಂಕಟದಲ್ಲಿ ಸಿಲುಕಿದ ಪುಟ್ಟಕ್ಕ ತೀರ್ಪು ಯಾರ ಕಡೆಗೆ? ಜಿ ಕನ್ನಡ ಪ್ರಸಾರವಾಗುತ್ತಿರುವ ವೀಕ್ಷಕರ ನೆಚ್ಚಿನ ಧಾರಾವಾಹಿ ಪುಟ್ಟಕ್ಕನ ಮಕ್ಕಳು. ಈ ಧಾರಾವಾಹಿಯಲ್ಲಿ ಒಂದೊಂದು ಎಪಿಸೋಡ್ ಪ್ರೇಕ್ಷಕರಿಗೆ ಕಿಕ್ ಕೊಡುತ್ತಿದೆ. ಸದ್ಯಕ್ಕೀಗ ಪುಟ್ಟಕ್ಕ ಧರ್ಮ ಸಂಕಟದಲ್ಲಿ ಸಿಲುಕಿದ್ದಾಳೆ. ಇತ್ತ ಬಂಗಾರಮ್ಮನ ಪರವಾಗಿ ನಿಲ್ಲಲು ಆಗುತ್ತಿಲ್ಲ, ಅತ್ತ ನಂಜಮ್ಮನ ಪರವಾಗಿ ಮಾತನಾಡಲು ಆಗದ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾಳೆ. ಬಂಗಾರಮ್ಮ ಒಬ್ಬ ತಾಯಿಯಾಗಿ ತನ್ನ ಮಗಳಿಗೆ ಏನೂ ಆಗಬಾರದು, ಆಕೆ ಚೆನ್ನಾಗಿ ಇರಬೇಕು ಎಂದು ಆಲೋಚನೆ ಮಾಡುತ್ತಿರುತ್ತಾಳೆ. ಅದರಲ್ಲೂ ವಸು ಬೇರೆ ಗರ್ಭಿಣಿ. ಆ ಕಾರಣಕ್ಕೆ ಪುಟ್ಟಕ್ಕ ಅವರ ಮನೆಯಲ್ಲಿ ವಸು ಇದ್ದರೂ ಏನು ತೊಂದರೆ ಇಲ್ಲ, ಆಕೆ ಚೆನ್ನಾಗಿ ಇರುತ್ತಾಳೆ ಎನ್ನುವುದು ಬಂಗಾರಮ್ಮನ ಉದ್ದೇಶ. ಆದರೆ ಈ ಉದ್ದೇಶ ಮಗಳಿಗೆ ಕೂಡ ಅರ್ಥ ಆಗುತ್ತಿಲ್ಲ, ಅಳಿಯನಿಗೆ ಕೂಡ ಅರ್ಥ ಆಗುತ್ತಿಲ್ಲ. ಇನ್ನೊಂದು ಕಡೆ ಕೌಸಲ್ಯ ಹೇಗಾದರೂ ಮಾಡಿ ಸಹನಳನ್ನು ಮನೆಯಿಂದ ಓಡಿಸಿ ಮುರಳಿಗೆ ಇನ್ನೊಂದು ಮದುವೆ ಮಾಡಬೇಕು ಎಂಬ ಆಲೋಚನೆಯಲ್ಲಿ ಇರುತ್ತಾನೆ. ಆದರೆ ಮುರಳಿಗೆ ಮಾತ್ರ ಸತ್ಯವೇನು ಅನ್ನೋದು ಅರ್ಥವೇ ಆಗುತ್ತಿಲ್ಲ. ಪುಟ್ಟಕ್ಕನ ಕೌಸಲ್ಯಗೆ ಹೊಡೆದದ್ದು ಬಹಳ ದೊಡ್ಡದು ಎಂದು ಪಂಚಾಯಿತಿಯಲ್ಲಿ ಹೇಳುತ್ತಾನೆ. ಆಗ ಪುಟ್ಟಕ್ಕ ತನ್ನ ಅಳಿಯನ ಮೇಲೆ ಬೇಸರ ಬರುತ್ತದೆ. ಕಟ್ಟಿಕೊಂಡವಳ ಮಾತನ್ನು ಸ್ವಲ್ಪವಾದರೂ ಕೇಳಿಕೊಂಡರೆ ಇಂತಹ ಯಾವುದೇ ತೊಂದರೆ ಆಗುತ್ತಿರಲಿಲ್ಲ ಎಂದು ಆಲೋಚನೆ ಮಾಡುತ್ತಾಳೆ. ಪಂಚಾಯಿತಿಯಿಂದ ಕಟ್ಟೆಯಿಂದ ಇಳಿದ ಬಂಗಾರಮ್ಮ ಇನ್ನು ನಂಜಮ್ಮ ಪಂಚಾಯಿತಿ ಕಟ್ಟೆ ಸ್ಥಾನದಿಂದ ಬಂಗಾರಮ್ಮನ್ನು ಇಳಿಸಿ ಪುಟ್ಟಕ್ಕನನ್ನು ಕೂರಿಸುತ್ತಾರೆ. ಆದರೆ ಪುಟ್ಟಕ್ಕ, ನಾನು ಈ ಸ್ಥಾನದಲ್ಲಿ ಕುಳಿತುಕೊಳ್ಳುವುದಿಲ್ಲ, ಇದು ಅಮ್ಮನವರ ಕುಳಿತುಕೊಳ್ಳುವ ಸ್ಥಾನ, ನನಗದು ಬೇಡ, ನಾನು ಹೀಗೆ ನಿಮಗೆ ನ್ಯಾಯ ಹೇಳುತ್ತೇನೆ ಎಂದು ಹೇಳುತ್ತಾಳೆ. ಈ ಮಾತನ್ನು ಕೇಳಿದ ಮೇಲೆ ಅಲ್ಲಿ ನೆರೆದವರು ಹಾಗೆ ಬಂಗಾರಮ್ಮನು ಕೂಡ ಖುಷಿ ಪಡುತ್ತಾರೆ. ನಂಜಮ್ಮ ಹಾಗೂ ಬಂಗಾರಮ್ಮನ ನಡುವೆ ಸಾಕಷ್ಟು ಜಗಳಗಳು ನಡೆಯಿತು. ಹಾಗೆಯೇ ಇದಕ್ಕೆಲ್ಲ ಪುಟ್ಟಕ್ಕ ಕೇಳಿಸಿಕೊಳ್ಳುತ್ತಾಳೆ. ಕೊನೆಗೆ ಚಂದ್ರು ಅಭಿಪ್ರಾಯವನ್ನು ಕೇಳುತ್ತಾರೆ. ಅಮ್ಮನ ಮನೆಗೆ ಹೋಗುವುದಾಗಿ ಚಂದ್ರು ಪಟ್ಟು. ಆಗ ಚಂದ್ರು, ನನ್ನ ತಾಯಿ ಮೊದಲು ಕೆಟ್ಟವಳು ಆಗಿದ್ದಳು ನಿಜ, ಆದರೆ ಇದೀಗ ಒಳ್ಳೆಯವಳು. ನನ್ನ ಅಮ್ಮ ಕೂಡ ಒಂಟಿಯಾಗಿ ಜೀವನ ನಡೆಸುತ್ತಾ ಇದ್ದಾಳೆ, ಆಕೆಗೆ ಆಧಾರ ಆಗಿರುವವರು ನಾವು. ಆದ ಕಾರಣ ನಾನು ನನ್ನ ಅಮ್ಮನ ಮನೆಗೆ ಹೋಗಬೇಕು ಎಂದುಕೊಂಡು ಇದ್ದೇನೆ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ಪುಟ್ಟಕ್ಕ ವಸು ಬಳಿ ಒಂದು ಮಾತು ಕೇಳುತ್ತಾಳೆ. ವಸು, ಇದಕ್ಕೆ ನೀನೇನು ಹೇಳುತ್ತೀರಾ ಎಂದಾಗ, ನನ್ನ ಗಂಡ ಏನು ಹೇಳುತ್ತಾರೋ ಅದೇ ನನ್ನ ಉತ್ತರ ಎಂದು ಹೇಳಿದಾಗ ಬಂಗಾರಮ್ಮ ಏನು ಮಾಡಬೇಕು ಎಂದು ತಿಳಿದಾಗುತ್ತದೆ. ಇತ್ತ ನಂಜಮ್ಮ ಬಹಳ ಖುಷಿಯಾಗುತ್ತಾಳೆ. ಬಂಗಾರಮ್ಮನ ಪುಟ್ಟಕ್ಕ ಗೆಳೆತನ ಹಾಳಾಗುತ್ತದ? ಪುಟ್ಟಕ್ಕಗೆ ಈಗ ಏನು ಮಾಡಬೇಕು, ಯಾವ ರೀತಿ ತೀರ್ಪು ನೀಡಬೇಕು ಎಂಬ ಸಂಕಷ್ಟದಲ್ಲಿ ಇದ್ದಾಳೆ. ಇತ್ತ ರಾಜೇಶ್ವರಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಪುಟ್ಟಕ್ಕ ಏನೇ ಮಾಡಿದರೂ ಆಕೆಗೆ ತಿರುಗಿ ಬಿಡುವ ಎಲ್ಲ ಲಕ್ಷಣ ಇದೆ. ಆದ ಕಾರಣ ರಾಜೇಶ್ವರಿ ಮಾತ್ರ ಬಹಳ ಕುತೂಹಲದಿಂದ ಮುಂದೇನು ಆಗುತ್ತದೆ ಎಂದು ಕಾತು ಕುಳಿತಿದ್ದಾಳೆ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.